ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ಮುಂದಿನ ಅಪ್ಕಮಿಂಗ್ 3 to 4 ಡೇಸ್, ಸ್ಪೆಷಲಿ ಮುಂದಿನ ವಾರ 7 ದಿನ, ಮುಂದಿನ ವಾರ 7 ಡೇಸ್, ನೆಕ್ಸ್ಟ್ 7 ಡೇಸ್, ನಿಮ್ಮ ನೆಕ್ಸ್ಟ್ 7 ಡೇಸ್ ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಯೂನಿವರ್ಸಿಂದ, ಸ್ಪೆಷಲ್ ಮೆಸೇಜಸ್ ಏನಿದೆ ಯೂನಿವರ್ಸಿಂದ ಅಂತ ತಿಳ್ಕೊಳ್ಳೋಣ. 7 ಡೇಸ್, ಅಪ್ಕಮಿಂಗ್ 7 ಡೇಸ್. ಇಲ್ಲಿ 2 ಕಾರ್ಡ್ ಪೈಲ್ ಇದೆ, ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ನೆಕ್ಸ್ಟ್ 7 ಡೇಸ್ ಏನು ಎಕ್ಸ್ಪೆಕ್ಟ್ ನೀವು ಮಾಡ್ಬೋದು, ವಾಟ್ ವಿಲ್ ಹ್ಯಾಪನ್ ಅಂತ ಚೆಕ್ ಮಾಡೋಣ. ಆ್ಯಂಡ್ ಯೂನಿವರ್ಸಿಂದ ಮೆಸೇಜಸ್ ಏನಿದೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗಾಗಿ ಸ್ಪೆಷಲ್ ಮೆಸೇಜಸ್ ಯೂನಿವರ್ಸಿಂದ ಏನಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. 2 of Swords ಬರ್ತಾ ಇದೆ. ಸೊ ಇನ್ನು ಮುಂಬರುವ 7 ದಿನ ಇದೆಯಲ್ಲ, ಸ್ವಲ್ಪ ಕ್ರಿಟಿಕಲ್ ಆಗೇ ಇರುತ್ತೆ. ಯಾವುದೇ ರೀತಿಯಾದ ಮೇಜರ್ ಇಂಪಾರ್ಟೆಂಟ್ ಡಿಸಿಷನ್ನ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ತಾಳ್ಮೆ ಟೆಸ್ಟಿಂಗ್ ಟೈಮ್ ಅಂತ ಹೇಳ್ತೀವಿ. ನಿಮ್ಮ ತಾಳ್ಮೆಗೆ ಒಂದಷ್ಟು ಪ್ರಾಬ್ಲಮ್ಸ್ ಅಂದರೆ ಒಂದಷ್ಟು ಅಡ್ಡಿ ಆತಂಕಗಳು ಬರೋದಾಗಿರ್ಬೋದು, ಚಾಲೆಂಜಿಂಗ್ ಸಿಚುವೇಶನ್ ಆಗಿರೋದ್ರಿಂದ ಯೋರ್ ಪೇಷನ್ಸ್ ವಿಲ್ ಬಿ ಟೆಸ್ಟೆಡ್. ಅದನ್ನೇ ನಾನು ಹೇಳಕ್ಕೆ ಹೊರಟಿರೋದು. ಅದಾದ ನಂತರ ವರ್ಲ್ಡ್ ಬರ್ತಾ ಇದೆ. ಸೊ 7th ಡೇ ಒಂದು ಡಿಸಿಷನ್, ನೀವೊಂದು ಘಟ್ಟಕ್ಕೆ ಮುಟ್ತೀರಾ. ಅದು ಪಾಸಿಟಿವ್ ಆಗಿರುತ್ತೋ ನೆಗೆಟಿವ್ ಆಗಿರುತ್ತೋ ಅದನ್ನು ಹೇಳಿಬಿಡ್ತೀನಿ. ಪೇಜ್ ಆಫ್ ಸ್ವೋರ್ಡ್ಸ್ ಬರ್ತಿರೋದ್ರಿಂದ ಓಕೆ. ಸೊ ರಿಲೇಷನ್ಶಿಪ್ ಕುರಿತಾಗಿ ಪ್ರಾಬ್ಲಮ್ಸ್ ಬರ್ಬೋದು, ಜಗಳಗಳಿರ್ಬೋದು, ಅನ್ನೆಸೆಸರಿ ಡ್ರಾಮಾ ಮನೇಲಿರ್ಬೋದು, ಮನೇಲಿ ಶಾಂತತೆ ಇಲ್ಲದೆ ಇರೋದು ನೋಡ್ತಾ ಇದ್ದೀನಿ. ಹಾಗೂ ನಿಮ್ಮನ್ನು ಟ್ರಿಗರ್ ಮಾಡೋಕ್ಕೆ ಬರೋದು ಅಥವಾ ನಿಮ್ಮನ್ನು ಇರಿಟೇಟ್ ಮಾಡೋಕ್ಕೆ ಬರೋದು, ಈ ಥರದ್ದೆಲ್ಲ ಸುತ್ತ ಇರುವಂಥ ಜನರು ನಿಮಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದೆ. ಸೊ ಇದನ್ನು ನೀವು ಅವಾಯ್ಡ್ ಮಾಡಬೇಕು ಅಂತ ನೀವು ಟ್ರೈ ಮಾಡಲೇಬೇಕಾಗುತ್ತೆ. ಯಾಕೆ ಅಂದರೆ ನೀವು ಅವಾಯ್ಡ್ ಮಾಡಲಿಲ್ಲ ಅಂದರೆ ಈ ಒಂದು ಸಿಚುವೇಶನ್ನ, ಅದು ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗೋದು ಅಥವಾ ನೀವು ಮನೆ ಬಿಟ್ಟು ಹೋಗ್ಬಿಡು ಅಂಥದ್ದು, ಈ ಥರ ಎಕ್ಸ್ಟ್ರೀಮ್ ಸ್ಟೆಪ್ಸ್ನು ತೊಗೊಂಡ್ಬಿಡ್ತೀರಿ. ಯಾಕಂದರೆ ಚಿಕ್ಕದಾಗಿ ಶುರು ಆಗುತ್ತೆ ಜಗಳ, ಆದರೆ ದೊಡ್ಡದಾಗಿ ಅದು ಒಂದು ಬೇರೂರಿ ನೀವು ಇಂಪಾರ್ಟೆಂಟ್ ಆಗಿರುವಂಥ ಬ್ಯಾಡ್ ಡಿಸಿಷನ್ನು ತೊಗೊಂಡ್ಬಿಡ್ತೀರ. ಆ ವಿಷಯವಾಗಿ ಹುಷಾರಾಗಿರಬೇಕು ಅಂತ ಮೆಸೇಜ್ ಬರ್ತಾ ಇದೆ. ಡಿಸ್ಪೋರ್ಡೆನ್ಸ್ ಬರ್ತಾ ಇರೋದ್ರಿಂದ ನಿಮ್ಮ ಮೈಂಡ್ ಕೂಡ ನಿಮ್ಮ ಹತೋಟಿನಲ್ಲಿರೋದಿಲ್ಲ. ತುಂಬ ಕನ್ಫ್ಯೂಷನಲ್ಲಿರ್ತೀರ, ರಿಯಾಕ್ಟಿವ್ ಆಗಿರ್ತೀರ, ಕೋಪದಲ್ಲಿರ್ತೀರ. ಸೊ ಎಮೋಷನ್ಸ್ ನಿಮ್ಮ ಹತೋಟಿನಲ್ಲಿರಲ್ಲ ಅಂತ ಕೂಡ ಬರ್ತಾ ಇದೆ. ಮಿರಾಕಲ್ ಬರ್ತಿರೋದ್ರಿಂದ ಬಿಲೀವ್ ಇನ್ ದಿ ಇಂಪಾಸಿಬಲ್ ಅಂತಲೂ ಹೇಳ್ಬೋದು. ಇದರ ಅರ್ಥ ಏನು ಅಂದರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. 7ನೇ ದಿನ, ಅದು 7 ದಿನವೂ ಪ್ರಾಬ್ಲಮ್ಸ್ ಎದುರಾಗೋದು, ಚಾಲೆಂಜಸ್ ಬರೋದು, ನಿಮಗೆ ಅನ್ನೆಸೆಸರಿ ಬೇಜಾರಾಗುವಂಥದ್ದು, ಆ ಥರ ಸನ್ನಿವೇಶಗಳು ಬರುತ್ತೆ. ನಿಮಗೆ ನಿದ್ರೆ ಬರದೇ ಇರುವಂಥದ್ದು, ಸರಿಯಾಗಿ ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥ ಜನರು ಬಂದು ನಿಮಗೆ ಯಾಕೆ ಬಂದರೂ ಇರು ಅನಿಸ್ಬಿಡುತ್ತೆ. ಹಾಗೆಲ್ಲ ಒಂದು ಅನುಭವಗಳಾಗುತ್ತೆ. ನಿಮ್ಮ ಸೆಲ್ಫ್ ವರ್ತ್ ಬಗ್ಗೆ, ನಿಮ್ಮ ಬಗ್ಗೆನೇ ಕಾನ್ಫಿಡೆನ್ಸ್ ಹೋಗುವ ಹಾಗೆ, ಕುಗ್ಗಿಸುವ ಹಾಗೆ ಜನರು ನಿಮಗೆ ಬೇಜಾರು ಮಾಡುವಂಥದ್ದು, ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿಯಿಂದ ಇಂಥ ವಿಷಯಗಳನ್ನ ನೀವು ಕೇಳಿಸ್ಕೊಂಡು ನೋವಿನ ಸನ್ನಿವೇಶಕ್ಕೆ ಎದುರಾಗ್ತೀರ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಯಾವಾಗ ನಿಮ್ಮ ಕಂಟ್ರೋಲ್ ಮೀರಿ ಒಂದು ಸಿಚುವೇಶನ್ ಹೋಗ್ತಾ ಇದೆ, ಮಾತು ಎಲ್ಲಿಂದನೋ ಎಲ್ಲಿಗೋ ಹೋಗುತ್ತೆ ಅಂತಾರಲ್ಲ, ಹಾಗೆ ಆಗ್ತಾ ಇದೆ ಅಂದರೆ ನಾನೇನು ಹೇಳ್ತೀನಿ ಅಂದರೆ ಸ್ವಲ್ಪ ಹುಷಾರಾಗಿರಿ. ಮಾತನ್ನು ಬೆಳ್ಸೋಕ್ಕೆ ಹೋಗಬೇಡಿ. ತುಂಬ ಮಾತಾಡೋದ್ರಿಂದ ಕೂಡ ಒಂದೊಂದಷ್ಟು ನಷ್ಟಗಳಾಗುತ್ತೆ. ಅದೇ ನಿಮಗೆ ಟೈಮ್ ಇವಾಗಿರುವಂಥದ್ದು. ನಷ್ಟ ಆಗುವ ಚಾನ್ಸಸ್ ಇದೆ. ಅದನ್ನು ನೀವು ತಡಿಬೇಕು ಅಂತ ಇದ್ದೀರಾ ಅಂದರೆ ಮೌನವಾಗಿರೋದು ಎಷ್ಟು ಆಗುತ್ತೆ, ಮೌನವಾಗೇ ನೀವು ಇರಬೇಕಾಗತ್ತೆ ಅಂತ ನಿಮಗೆ ಮೆಸೇಜ್ ಬಂದಿದೆ. ಐ ಹೋಪ್ ದಿಸ್ ಹೆಲ್ಪ್ಡ್. ಸೊ ಇದೇ ನಿಮ್ಮ 7 ದಿನ ಇರುತ್ತೆ ಅಂತ ಮೆಸೇಜ್ ಬರ್ತಿದೆ ಯೂನಿವರ್ಸಿಂದ. ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು, ನೆಕ್ಸ್ಟ್ 7 ಡೇಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಚೆಕ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ 7 ಡೇಸ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಂತ ಚೆಕ್ ಮಾಡಿ ಹೇಳ್ತೀನಿ. ಮುಂದಿನ 7 ಡೇಸ್
ನಾವು ಯೂನಿವರ್ಸಿಂದ ಏನಿದೆ ಮೆಸೇಜಸ್ ಅಂತ ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ಲೆಟ್ ಸ್ಟಾರ್ಟ್. 6 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ 7 ದಿನದ ಒಳಗಡೆ ನೀವು ಯಾವುದೇ ರೀತಿಯಾದ ದಾನ ಧರ್ಮಗಳನ್ನ ಮಾಡೋದು ಒಳ್ಳೆಯದು. ದಾನ, ಅನ್ನದಾನ ಮಾಡುವಂಥದ್ದು, ಪ್ರಸಾದ ನೀವೇ ಮಾಡಿ ಕೊಡುವಂಥದ್ದು ದೇವಸ್ಥಾನಕ್ಕೆ, ಅಥವಾ ನೀವು ಇಷ್ಟಪಡುವಂಥ ಜಾಗಕ್ಕೆ ಹೋಗಿ ಯಾವುದೇ ರೀತಿಯಾದ ಸೇವೆ 7 ಡೇಸ್ ಒಳಗಡೆ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಗುಡ್ ಕರ್ಮಾಸ್ ಇನ್ಕ್ರೀಸ್ ಆಗುತ್ತೆ ಅಂತ ಬರ್ತಾ ಇದೆ. ಪೇಜ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಗುಡ್ ನ್ಯೂಸ್ ಇದೆ. ಒಂದು ಒಳ್ಳೆಯ ನ್ಯೂಸ್ ನಿಮಗೆ ಆದಷ್ಟು ಬೇಗ 7 ಡೇಸ್ ಒಳಗಡೆ ನೀವು ಲೈಕ್ ಯು ವಿಲ್ ಗೆಟ್ ಟು ಹಿಯರ್ ಅಂತ ಬರ್ತಾ ಇದೆ. ಕೇಳಿಸ್ಕೊಳ್ತೀರಾ ಆ ಥರದ್ದು ಒಂದು ಗುಡ್ ನ್ಯೂಸ್, ಸ್ಪೆಷಲಿ ರಿಲೇಷನ್ಶಿಪ್ ಕುರಿತಾಗಿ. ವೀಲ್ ಆಫ್ ಫಾರ್ಚ್ಯೂನ್ ಬರ್ತಿರೋದ್ರಿಂದ ಒಂದು ಒಳ್ಳೆಯ ಆಪರ್ಚುನಿಟಿ ಬರುವಂಥದ್ದು, ಆಫರ್ ಬರುವಂಥದ್ದು, ಮತ್ತು ನಿಮ್ಮ ಕೆಟ್ಟ ಟೈಮ್ ಕೂಡ ಲೈಕ್ ಆ ಒಂದು ಕೆಟ್ಟ ಟೈಮ್ನ ನೀವು ಅನುಭವಿಸ್ತಿದ್ದೀರಾ ಅಂದರೆ, ಆ ಥರ ಏನೋ ಪ್ರಾಬ್ಲಮ್ ಇದೆ ಅಂದರೆ, ಯಾವುದಾದ್ರೂ ಒಂದು ಏರಿಯಾ ಆಫ್ ಲೈಫ್ನಲ್ಲಿ ನೀವು ಸ್ಟಕ್ ಆಗಿದ್ದೀರಾ ಅನಿಸ್ತಾ ಇದೆ. ಸ್ಪೆಷಲಿ ಅದು ಹಣಕಾಸಿನ ವಿಷಯ ಆಗಿದ್ದರೆ ಅದರಲ್ಲಿ ಒಂದು ಒಳ್ಳೆಯ ಬಿಡುಗಡೆನ ನೀವು ನೋಡ್ತೀರಾ. ಸಾಲ ಮಾಡಿರೋರು ಸಾಲ ತೀರಿಸುವಂಥ ಅವಕಾಶ ಇರುವಂಥದ್ದು, ಅಥವಾ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಅವಕಾಶ ಸಿಗುವಂಥದ್ದು ಅಂಥದ್ದೆಲ್ಲ ಆಗುತ್ತೆ ಅಂತ ತೋರಿಸ್ತಿದೆ. ಸೊ ಹೊಸದಾದ ಕೆಲಸಕ್ಕೆ ಕೈ ಹಾಕಬಹುದು. ಮುಂದಿನ 7 ದಿನ ನಿಮಗೆ ಫೇವರೇಬಲ್ ಆಗೇ ಇದೆ. ಯಾವ್ದು ಪ್ರಾಬ್ಲಮ್ಸು ನಾನು ನೋಡ್ತಾ ಇಲ್ಲ. ತುಂಬ ಸ್ಮೂತಾಗಿರುತ್ತೆ, ತುಂಬ ಹ್ಯಾಪಿಯಾಗಿರುತ್ತೆ, ಒಳ್ಳೊಳ್ಳೆ ವಿಷಯಗಳು ಕೂಡ ನಡೆಯುತ್ತೆ, ಆ್ಯಕ್ಟಿವ್ ಆಗಿರ್ತೀರ. ಹೆಲ್ತ್ ವಿಷಯನೂ ನಾನು ಏನೂ ಪ್ರಾಬ್ಲಮ್ಯಾಟಿಕ್ ಆಗಿ ನೋಡ್ತಾ ಇಲ್ಲ, ಸ್ಮೂತಾಗಿ ಲೈಫ್ ಹೋಗುತ್ತೆ ಅಂತ ಬರ್ತಾ ಇದೆ. ವಿಸ್ಡಮ್ ಬರ್ತಿರೋದ್ರಿಂದ ನಿಮ್ಮ ಏನು ಹೇಳ್ತಾರೆ, ಟ್ಯಾಲೆಂಟಿಗೆ ಬೆಲೆ ಕೊಡುವಂಥ ಜನರು ನಿಮ್ಮ ಹತ್ರ ಬಂದು ನಿಮ್ಮ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಳ್ಳೋಕ್ಕೆ, ಅಂದರೆ ನಿಮಗೂ ಉಪಯೋಗ ಆಗೋ ಹಾಗೇ ಬರ್ತಾರೆ ಅಂತ ಹೇಳ್ತಿರುವಂಥದ್ದು. ಮೇ ಬಿ ನಿಮಗೊಂದು ಕೆಲಸ ಸಿಗ್ಬೋದು, ಅಥವಾ ನಿಮಗೆ ಆ ಬಿಸ್ನೆಸ್ ಆಪರ್ಚುನಿಟಿ ಒಬ್ಬ ವ್ಯಕ್ತಿಯಿಂದ ಸಿಗ್ಬೋದು. ಸೊ ನಿಮ್ಮ ಟ್ಯಾಲೆಂಟಿಗೆ ಬೆಲೆ ಸಿಗುವಂಥ ಒಂದು ಜಾಗಕ್ಕೆ ನೀವು ಹೋಗ್ತೀರಾ, ಅಥವಾ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ತೋರಿಸ್ತಿದೆ. ಅದಾದ ನಂತರ ಫೊರ್ಗಿವ್ನೆಸ್ ಬರ್ತಿರೋದ್ರಿಂದ ಯಾವುದಾದ್ರೂ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ನೋವು ಅನುಭವಿಸ್ತಿದ್ದೀರಾ ಅಂದರೆ ಆ ವ್ಯಕ್ತಿನೇ ಬಂದು ನಿಮ್ಮನ್ನು ಸಾರಿ ಕೇಳುವಂಥದ್ದು, ಕ್ಷಮೆಯನ್ನು ಕೇಳುವಂಥದ್ದು, ರಿಲೇಷನ್ಶಿಪ್ನ ಸರಿ ಮಾಡಿಕೊಳ್ಳುವಂಥದ್ದು, ಆ ಥರದ್ದು ಇನ್ನು 7 ದಿನದಲ್ಲಿ ನಡೆಯುತ್ತೆ ಅಂತ ಬರ್ತಾ ಇದೆ. ಇಂಪಾರ್ಶಾಲಿಟಿ ಬರ್ತಿರೋದ್ರಿಂದ ನಿಮಗೆ ಹಿಂದೆ ಏನಾದರೂ ಪಾರ್ಷಿಯಲ್ ಆಯಿತು ಲೈಫಲ್ಲಿ, ನನಗೆ ಏನು ಬೇಕೋ ಅದು ಸಿಕ್ಕಿಲ್ಲ, ತುಂಬ ಅನ್ಯಾಯ ಆಯಿತು ಅಂತ ಏನಾದ್ರು ಅನಿಸಿದೆ ಅಂದರೆ ನ್ಯಾಯ ಸಿಗುವಂಥ ಟೈಮ್ ಬಂದಿದೆ. 7 ಡೇಸ್ನಲ್ಲಿ ಒಂದು ಒಳ್ಳೆಯ ಉತ್ತರ ಕೂಡ ನಿಮ್ಮ ಲೈಫ್ ವಿಷಯವಾಗಿ ಸಿಗುತ್ತೆ ಅಂತ ಬರ್ತಾ ಇದೆ. ಆನ್ ದ ಹೋಲ್ ಯಾರು ಈ ಒಂದು ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಅದ್ಭುತವಾಗಿ ಬಂದಿದೆ. ಸೊ 7 ಡೇಸ್ ಇಸ್ ಬ್ಲೆಸ್ಸಿಂಗ್ ಫಾರ್ ಯು ಅಂತ ಹೇಳ್ತೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.